ಬಿಜೆಪಿಯಲ್ಲಿ ದಿನೇ ದಿನೇ ದೊಡ್ಡದಾಗ್ತಿದೆ ಭಿನ್ನರ ಬಳಗ. ದಿನ ಕಳೆದಂತೆ ಹಿಗ್ಗುತ್ತಿದೆ ಯತ್ನಾಳ ಬಂಡಾಯ ಕಾಳಗ. ವಿಜಯೇಂದ್ರ ವಿರುದ್ಧವೇ ಬಂಡೆದ್ದ ಕೇಸರಿ ರೆಬಲ್ಸ್. ಈಗ ಬೆಳಗಾವಿಯಿಂದಲೇ ಬಂಡಾಯಗಾರರ ಬಾವುಟ. ಬಿಜೆಪಿ ರೆಬಲ್ಸ್ ಗಳಿಂದ ನಡೆಯಿತು ಬಿಗ್ ಮೀಟಿಂಗ್. ಯತ್ನಾಳ ಸಭೆಯಲ್ಲಿ ಭಾಗಿಯಾದ ಅಚ್ಚರಿ ಮುಖಂಡರು. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಇನ್ನು ಮಾಜಿ ಸಂಸದರಾದ ಪ್ರತಾಪ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಇನ್ನು ಜೊತೆಯಲ್ಲಿ ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್ ಸೇರಿ 12 ಜನ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಸ್ವಪಕ್ಷದ ನಾಯಕರಿಗೆ ಟಾಂಗ್ ಕೊಡಲು ಪ್ಲಾನ್ ಅನ್ನ ಮಾಡಲಾಗಿದೆ. ವಿಜಯೇಂದ್ರ ಮೈಸೂರು ಚಲೋಗೆ ಬಳ್ಳಾರಿ ಬ್ಯಾಟಲ್ ಈಗ ಸಿದ್ಧವಾಗ್ತಿದೆ. ಬಳ್ಳಾರಿಗೆ ಹೊರಡಲಿದೆ ರೆಬಲ್ಸ್ ಪ್ರತ್ಯೇಕ ಪಾದಯಾತ್ರೆ. ಸೆಪ್ಟೆಂಬರ್ 17ರಿಂದ ಬಳ್ಳಾರಿ ಪಾದಯಾತ್ರೆಯ ಬಗ್ಗೆ ಚರ್ಚೆ ಆಗುತ್ತೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿರೋಧಿಸಿ ಪಾದಯಾತ್ರೆ ಸಜ್ಜಾಗ್ತಿದೆ. ಯತ್ನಾಳ್, ಪ್ರತಾಪ ಸಿಂಹ, ರಮೇಶ್ ಜಾರಕಿಹೊಳಿ ಸೇರಿ 12 ನಾಯಕರಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ನೆಪ, ಇನ್ನು ರಾಜ್ಯಾಧ್ಯಕ್ಷರ ಮೇಲೆ ಕೋಪ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಪಾದಯಾತ್ರೆಯ ಮೂಲಕವೇ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ತಂತ್ರವನ್ನ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮೈಸೂರು ಚಲೋ ಪಾದಯಾತ್ರೆ ಪೂರ್ಣಗೊಂಡಿದೆ. ಆದ್ರೆ ಈಗ ಬಿಜೆಪಿಯಲ್ಲಿ ದಿನೇ ದಿನೇ ದೊಡ್ಡದಾಗ್ತಿದೆ ಭಿನ್ನರ ಬಳಗ. ದಿನ ಕಳೆದಂತೆ ಹಿಗ್ಗುತ್ತಿದೆ ಯತ್ನಾಳ ಬಂಡಾಯ ಕಾಳಗ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧವೇ ಈಗ ಬಂಡೆದ್ದು ಬಿಟ್ಟಿದೆ ಕೇಸರಿ ರೆಬಲ್ಸ್. ಬೆಳಗಾವಿಯಿಂದಲೇ ಬಂಡಾಯಗಾರರ ಬಾವುಟ ರಾರಾಜಿಸುತ್ತೆ. ಬಿಜೆಪಿ ರೆಬಲ್ಸ್ ಗಳಿಂದ ನಡೀತಾ ಇದೆ ದೊಡ್ಡ ಮೀಟಿಂಗ್. ಇನ್ನು ಈ ಮೀಟಿಂಗ್ ಅಲ್ಲಿ ಯತ್ನಾಳ್ ಅವರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಚ್ಚರಿ ಮುಖಂಡರು. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಇನ್ನು ಮಾಜಿ ಸಂಸದರಾದ ಪ್ರತಾಪ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿ ಜಿವಿ ಸಿದ್ದೇಶ್ವರ್, ಬಿವಿ ನಾಯಕ್ ಸೇರಿ 12 ಜನ ನಾಯಕರು ಭಾಗಿಯಾಗಿದ್ದಾರೆ. ಬಿಜೆಪಿಯಲ್ಲಿ ಈಗ ಸ್ವಪಕ್ಷದ ನಾಯಕರಿಗೆ ಟಾಂಗ್ ಕೊಡಲು ಮಹತ್ವದ ಸಭೆಯಾಗಿಬಿಟ್ಟಿದೆ. ಈ ಮೂಲಕ ವಿಜಯೇಂದ್ರ ಮೈಸೂರು ಚಲೋಗೆ ಬಳ್ಳಾರಿ ಬ್ಯಾಟಲ್ ಈಗ ಅಖಾಡ ಸಿದ್ಧವಾಗ್ತಿದೆ. ಬಳ್ಳಾರಿಯಿಂದಲೇ ಹೊರಡುತ್ತೆ ರೆಬಲ್ಸ್ ಪ್ರತ್ಯೇಕ ಪಾದಯಾತ್ರೆ. ಇನ್ನು ಸೆಪ್ಟೆಂಬರ್ 17ರಿಂದ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರವನ್ನ ವಿರೋಧಿಸಿ ಪಾದಯಾತ್ರೆಗೆ ಸಜ್ಜಾಗ್ತಾ ಇದೆ. ಯತ್ನಾಳ್, ಪ್ರತಾಪ ಸಿಂಹ, ರಮೇಶ್ ಜಾರಕಿಹೊಳಿ ಸೇರಿ 12 ನಾಯಕರಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ನೆಪ, ಇನ್ನು ರಾಜ್ಯಾಧ್ಯಕ್ಷರ ಮೇಲೆ ಕೋಪ ಎನ್ನುವಂತ ರೀತಿ ಪ್ರಶ್ನೆಗಳೀಗ ಮೂಡ್ತಾ ಇದೆ. ಪಾದಯಾತ್ರೆ ಮೂಲಕವೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಅಂಡ್ ಗ್ಯಾಂಗ್ ಈಗ ತಂತ್ರಗಾರಿಕೆಯನ್ನ ಮಾಡ್ತಿದೆ.